ನಾನು ಇದಾದ್ಮೇಲೆ ಅಧ್ಯಕ್ಷರೇ ಸ್ವಲ್ಪ ಗಂಟ್ಲು ಇದಿತ್ತು ಅಲ್ಲಿ ಕುಡಿಯೋಣ ಅಂತ ಹೋದೆ. 12 ಸರಿ ಹೇಳಿದ್ದಾರೆ ಆ ಸಂವೇದನೆ ಪಾಠ. ನಾನು ಹಿಂದೆ ಸಂಧಿ ಪಾಠ ಹೇಳಿದ್ರು, ನೆನ್ನೆ ಪೂರ್ತಿ ಸಂವೇದನೆ. ಇದೇನಾ ನಿಮ್ ಸಂವೇದನೆ? ಇಲ್ಲ ಅವನ ಕಳ್ಳ ಮಾಡ್ಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ಅವನ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಅಫಿಷಿಯಲ್ ಟ್ವೀಟ್ ಮಾಡಿದ್ದಾನೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ, ಮನೆ ಹಂಚೋ ಕಾರ್ಯಕ್ರಮಕ್ಕೂ ನೀವು ಕುಡೀರಿ ಅಂದ್ರೆ ಏನರ್ಥ? ಗಾಂಧೀಜಿ ಆಶಯಗಳಿಗೆ ನೀವೆಲ್ಲಿ ಬೆಲೆ ಕೊಡ್ತಾ ಇದ್ದೀರಾ? ಇವ್ರ ಮೇಲೆ ಏನ್ ಕ್ರಮ ಮಾಡ್ತೀರಾ ನೀವು? ಇದರಲ್ಲಿ ಮಂತ್ಲಿ ಫೀಸ್ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇವನ್ ಮೇಲೆ ಆಕ್ಷನ್ ಆಗ್ಬೇಕಾಯ್ತು. ಮಂತ್ಲಿ ಫೀಸ್ ಇದೆ, ಅದಕ್ಕೆ ಇವನ್ ಮುಟ್ಟಿಲ್ಲ, ಬಿಟ್ಟು ಬಿಟ್ಟಿದ್ದಾರೆ. ಇವನ್ ಒಳ್ಳೆ ಕೆಲಸ ಮಾಡಿದ್ಯಾ, ಪುಣ್ಯಾತ್ಮ ನೀನು, ಹಿಂಗೆ ಕೂಡಿಸ್ತಾ ಇರು ಎಲ್ಲರಿಗೂ, ಎಲ್ಲೇ ಸಮಾರಂಭ ಆತತ್ತು ಅಂತ ಹೇಳಿ ಬಿಟ್ಟು ಬರ. ಇನ್ನು ಸರ್ಕಾರಕ್ಕೆ ದುಡ್ಡು ಒಂದೇ ಬೇಕು ಅನ್ನೋದಾದ್ರೆ ಮಾಡಿ, ಇಂಥ ಕೆಲಸನೇ ಮಾಡಿ. ಎಲ್ಲೆಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಗುತ್ತೋ ಅಲ್ಲೆಲ್ಲ ಹಂಚಿ. ಇದು ಅವನು ಬರೆದಿರೋ ಲೆಟರ್ ಓದ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮೆ ನಂದು. 100% ಏನು ತಪ್ಪಿಲ್ಲ. ಅವನ್ ಏನ್ ಬರ್ದಿದಾರೋ ಅದ್ರ ಟ್ವೀಟ್ ನಾನು ಹೇಳಿದ್ದೀನಿ. ಅಧ್ಯಕ್ಷೆ, ಅಶೋಕಣ್ಣ 1 ಮಿನಿಟ್ ಇಲ್ಲ ಆದ್ರೆ ಆ ಕಾರ್ಯಕ್ರಮದ ಬಗ್ಗೆ ತಾವು ಮಾತಾಡ್ಬೇಕಾದ್ರೆ 1 ನಿಮಿಷ. ಬಹಳ ಒಳ್ಳೆ ಕಾರ್ಯಕ್ರಮ ಇಡೀ ಉತ್ತರ ಕರ್ನಾಟಕದಲ್ಲಿ ಆಗಿದೆ. ನಾನು ಕೂತ್ಕೊಳ್ತೀನಿ. ಎಕ್ಸೈಸ್ ಬಗ್ಗೆ ಮಾತಾಡಿಲ್ಲ. ಆದ್ರೆ ಆ ಕಾರ್ಯಕ್ರಮ ಬಡವರಿಗೆ ಆದಂತ ಕೊಟ್ಟ ಕಾರ್ಯಕ್ರಮ ಹೊರತಾಗಿ ಮದ್ಯ ಹಂಚತಕ್ಕಂತ ಕಾರ್ಯಕ್ರಮ ಅಲ್ಲ ಸರ್. ರಾಂಗ್ ಮೆಸೇಜ್ ಹೋಗ್ಬಾರ್ದು ಅಂತ ಹೇಳಿದೆ ಅಷ್ಟೇ. ಕೂತ್ಕೊಂಡು ಚರ್ಚೆ ಮಾಡಬೇಡಿ ಮಾರಲ್ಲ, ನಿಮ್ಮಲ್ಲಿ ಏನಾಗಿದೆ? ಅಧ್ಯಕ್ಷರೇ, ಹಂಗೇನಾನ ಇದ್ದಿದ್ರೆ ಅವನ್ ತಪ್ಪು ಮಾಡಿದಾನೆ ಅಂದಿದ್ರೆ ಕ್ರಮ ತೆಗೆದುಕೊಡ್ತಾ ಇತ್ತು. ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇವ್ರ ಇನ್ವಾಲ್ವ್ಮೆಂಟ್, ಸರ್ಕಾರದ ಇನ್ವಾಲ್ವ್ಮೆಂಟ್ ಅಂತ. ಅದಾದ್ಮೇಲೆ ಸಂಯುಕ್ತ ಕರ್ನಾಟಕ ಅಬಕಾರಿ ಹಗರಣಗಳ ಕುರಿತು ಶೀಘ್ರವೇ ರಾಹುಲ್ಗೆ ದೂರು. ರಾಹುಲ್ ಗಾಂಧಿಯವರಿಗೆ, ರಾಹುಲ್ ಅಂದ್ರೆ ಅರ್ಥ ಆಗಲ್ಲ, ರಾಹುಲ್ ಗಾಂಧಿಯವರು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ. ಇಲ್ಲಿ ಎಷ್ಟು ಕ್ಲಿಯರ್ ಆಗಿದ್ದಾರೆ ಅಂದ್ರೆ, ಅವರು ಎಷ್ಟು ಧೈರ್ಯ ಇದೆ ಅವ್ರಿಗೆ, ಅಧ್ಯಕ್ಷನ್ಗೆ, ಸಂಘದ ಅಧ್ಯಕ್ಷ ಗುರುಮೂರ್ತಿ, ಕರೆಕ್ಟ್ ಆಗಿ ಗುರುಸ್ವಾಮಿ. ನೋಡಿ, ನೀವು ಬರ್ಲಿ ಅಂತ ನಾನು ಹೇಳಿದೆ. ವರ್ಣಾ ಕ್ಷೇತ್ರ ಅವರು, ವರ್ಣಾ ಕ್ಷೇತ್ರದವನು, ನಮ್ಮ ಪಂಚಾಯತಿ ಪಕ್ಕದವನು. ನಾನ್ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದಾಗ ಅವನ್ ಚೇರ್ಮನ್ ಆಗಿದ್ದ, ಅವನು ಈಗ ಅಧ್ಯಕ್ಷ. ಅರ್ಥ ಆಯ್ತಾ? ಚೋರ್ ಕಿದರ್ ಅಂದ್ರೆ ಬಗಲ್ ಮೇ ಅಂದಂಗ ಆಯ್ತು ಈ ಸರ್ಕಾರಕ್ಕೆ. ಹೇಳ್ತೀನಿ, ಅದನ್ನು ಬರ್ದವ್ರೆ ಸರ್, ಹೇಳ್ಬಿಡ್ತೀನಿ. ನಿಮ್ಮ ಹೆಸರು ಬರ್ದವ್ರು ಇಲ್ಲಿ ಅಂದ್ರೆ ಬೇರೆ ತರ ಬರ್ದವ್ರು, ಹೇಳ್ತೀನಿ ಅಂತಲ್ಲ, ಕೆಡ್ಸ್ಕೊಂಬೇಡಿ. ಅವರು ಒಬ್ಬ ಅಧ್ಯಕ್ಷ ಅಫಿಷಿಯಲ್ ಆಗಿ ಮಾಧ್ಯಮದ ಮುಂದೆ ಕೂತ್ಕೊಂಡು ಅಫಿಷಿಯಲ್ ಆಗಿ ಒಂದು ಪತ್ರವನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಲ್ಲ. ಅಧ್ಯಕ್ಷ ಅವರು, ಇವರು ತಾಲೂಕ್ ಬೋರ್ಡ್ ಚೇರ್ಮನ್, ತಾಲೂಕ್ ಬೋರ್ಡ್ ಮೆಂಬರ್, ಅಧ್ಯಕ್ಷರ ಮೆಂಬರ್. ಅವನ್ ಪವರ್ಫುಲ್ ಅವಾಗ, ಯಾಕಂದ್ರೆ ತಾಲೂಕ್ ಬೋರ್ಡ್ಗೆ ಅಷ್ಟು ಇದಿರ್ಲಿಲ್ಲ. ಒಟ್ಟಾನು ಮುಂದಕ್ಕೆ ಹಾಕಕ್ಕೆ ರೆಡಿ ಇದ್ದೀರಾ ಅಧ್ಯಕ್ಷರೇ? ಅವರು ಧೈರ್ಯವಾಗಿ ಹೇಗೆ ಕೆಂಪಣ್ಣ 40% ಕಮಿಷನ್ ಅಂತೇಳಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಎಲ್ಲ ಆಯ್ತಲ್ಲ, 40% ಕೊಟ್ಟಾಗ ಅದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ನಮ್ಮ ಸರ್ಕಾರನೇ ಬೀಳಿಸ್ಬಿಟ್ರು. ಈಗ ಅದೇ ಕಾಂಟ್ರಾಕ್ಟರ್ಗಳು ನಮ್ಮ ಮೇಲೆ ಒಬ್ರು PWD ಕಾಂಟ್ರಾಕ್ಟರ್ ಅವರು ಮಾಡಿದ್ದು. ಈಗ ಎಲ್ಲಾ ಕಾಂಟ್ರಾಕ್ಟರ್ಗಳು ಕರ್ನಾಟಕದಾಗ ಯಾರ್ಯಾರು ಕಾಂಟ್ರಾಕ್ಟರ್ ಇದವರು ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಅಬಕಾರಿದು. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ. ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ. ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಯಾಗಿ ವ್ಯಾಪಾರ ಮಾಡಬಹುದು. ಇತ್ತೀಚೆಗೆ CL7 ವಿಚಾರದಲ್ಲಿ
ಭ್ರಷ್ಟಾಚಾರದಲ್ಲಿ ಅಬಕಾರಿ ಡಿಸಿಎ ಲಂಚದ ಬಲೆಗೆ ಬಿದ್ದಿದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ. ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಸಿದ್ದರಾಮಯ್ಯನವರ ಸ್ನೇಹಿತರು. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ನೇತಾರ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರು ಕೊಡಲು ರಾಜ್ಯ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ನಿರ್ಧರಿಸಿದೆ. ಅಧ್ಯಕ್ಷ ಗುರುಸ್ವಾಮಿ ಅವರು ಇಲಾಖೆಯಲ್ಲಿನ ಲಂಚಾವತಾರವನ್ನ ಹೊರಹಾಕಿದ್ದಾರೆ. ಆಮೇಲೆ ಅವ್ರ ಪ್ರಶ್ನೆ ಏನಿದು ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಎಲ್ಲಿಂದ ಶುರು ಮಾಡೋದು? ಅವರೇ ಪತ್ರಕರ್ತರಿಗೆ ಪ್ರಶ್ನೆ, ಅವರೇ ಎಲ್ಲಿಂದ ನಾನು ಶುರು ಮಾಡ್ಲಿ ಅಂತಾರೆ. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುವ ಕೆಲಸ ಆಗ್ತಿದೆ. ಇಲಾಖೆಯ ಸಚಿವರು ಆಯುಕ್ತರಿಂದ ಹಿಡಿದು ಕೆಳ ಹಂತದ ಅಧಿಕಾರಿಗಳವರೆಗೂ ಲಂಚಾವತಾರ ತುಂಬಿ ತುಳುಕುತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಗೆ ಕಡಿವಾಣ ಹಾಕಿ ಸಾರ್ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೆ 10 ಬಾರಿ ಮನವಿ ಕೊಟ್ಟರು. ನೋ ರೆಸ್ಪಾಂಡ್. ಸಿದ್ದರಾಮಯ್ಯನವರು ನೋ ರೆಸ್ಪಾಂಡ್. ಆಮೇಲೆ ನಾವೆಲ್ಲರೂ ಸಭೆ ಸೇರಿ ದೆಹಲಿಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು ನಿಮ್ಮ ಪಕ್ಷದ ಸರ್ಕಾರ ನಿಮ್ದಲ್ಲ ಸರ್, ಅವರು ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ. ಗುರುಸ್ವಾಮಿ ಅವರು ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯದು. ಅವ್ರು ಹೇಳವ್ರೆ ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯ ಬೆಳವಣಿಗೆ. ನಿರ್ದಾಕ್ಷಿಣ್ಯ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕು. ಪ್ರತಿಪಕ್ಷಗಳು ಆಗ್ರಹಿಸಬೇಕು ಅಂತ ಹೇಳಿದ್ದಾರೆ ಅವರು. ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ. ಹೊಸ ಪರವಾನಗಿ ಕೊಟ್ಟಿಲ್ಲ ಎನ್ನುತ್ತಾರೆ. ಹೊಸ ಪರವಾನಗಿ ಕೊಟ್ಟಿಲ್ಲ ಅಂತ ಎಲ್ಲರೂ ಪತ್ರಿಕೆಯಲ್ಲೆಲ್ಲ ಹೇಳೋದು ಅದನ್ನೇ. 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದ CL7 ನಮೂನೆಯ 2,000 ಲಿಕ್ಕರ್ ಶಾಪ್ಗಳನ್ನು ಲೈಸೆನ್ಸ್ ಕೊಟ್ಟಿದ್ದಾರೆ. ಒಂದಕ್ಕೆ ಒಂದು ₹5, ಇನ್ನೊಂದಕ್ಕೆ ₹1. ಇಲ್ಲಪ್ಪ, ನಾನು ಹೇಳಿದ್ರೆ ಅವ್ರಿಗೆ ಭಯ ಡಮಾರ್ ಅಂದೋತಾರೆ. 50 ಲಕ್ಷ, ಒಂದಕ್ಕೆ 50 ಲಕ್ಷ, ಇನ್ನೊಂದಕ್ಕೆ 1 ಕೋಟಿ. 1 ಕೋಟಿ ಸಮಥಿಂಗ್ ನಡೆದಿದೆ. ಇದು ಓಪನ್ ಸೀಕ್ರೆಟ್. ಇದೇನು ಮುಚ್ಚುಮರೆ ಮಾಡೋದೇನು ಇಲ್ಲ, ಓಪನ್ ಆಗಿದೆ. ಓಪನ್ ಫೀಲ್ಡ್, ಅಮರ ಗೋಡಾಯ್ ಅಮರ ರಸ್ತೆ ಅನ್ನಂಗೆ ಓದ್ತಾ ಇದೆ. ಇದು ಓಪನ್ ಸೀಕ್ರೆಟ್. ನೀವೇ ಹಾಕಿ ಎಷ್ಟು ಕೋಟಿ ಆಯ್ತು. ಹೊಸ ಲೈಸೆನ್ಸ್, ರಿನ್ಯೂವಲ್, ಬೇರೆ ಸ್ಥಳಕ್ಕೆ ಅಂಗಡಿ ಶಿಫ್ಟಿಂಗ್, ನೇಮ್ ಚೇಂಜ್. ಅವನೇನ ನೇಮ್ ತಿರುಪತಿ ವೆಂಕಟೇಶ್ವರ ಅಂತ ಇಟ್ಕೊಂಡ್ರೆ ಮಂಜುನಾಥ ಅಂತ ಇಟ್ಕೊಂಡ್ರೆ ಏನೇ ಇಟ್ಕೊಂತಾರೆ. ಈಗೆಲ್ಲ ವೈಷ್ಣವರುಗಳಿಗೂ ಇಟ್ಕೊಂಡ್ಬಿಡ್ತಾರೆ. ಆ ನೇಮ್ ಚೇಂಜ್ಗೂ ದುಡ್ಡು ಕೊಡ್ಬೇಕು. ಅವಂದೇ ಬಾರು, ಅವಂದೇ ವೈನ್ ಸ್ಟೋರು, ಹೆಸರು ಬದಲಾವಣೆ ಮಾಡಿಕೊಂಡ್ರು ದುಡ್ಡು ಕೊಡ್ಬೇಕು. ಅಷ್ಟು ಕರಪ್ಷನ್. ಪ್ರತಿ ಹಂತದಲ್ಲೂ ನೇಮ್ ಚೇಂಜ್ಗೂ 5ರಿಂದ 10 ಲಕ್ಷ ಕೇಳ್ತಾರೆ. ತಿಂಗಳ 10ನೇ ತಾರೀಕು ಸಂಬಳ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಿರುಕುಳ ಶುರು ಮಾಡ್ತಾರೆ. ನಿಮ್ಮವರವ್ರೆ ಅಂತೀರಾ CM ಏನ್ ಕ್ರಮ ತಗೊಂಡಿರಿ? ಇಲ್ಲಿಗೆ ಬಂತು. ನೀವ್ ಹೇಳಿದ್ರಲ್ಲ ನಮ್ಮೂರನೇ ಅಂತ ಫಸ್ಟೇ ಒಪ್ಕೊಂಡ್ಬಿಟ್ರಿ. ನಾನು ಹೇಳಕ್ ಮುಂಚೆನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.